ಯಾಕಂದರೆ ನಾವು ನಮ್ಮ ಸಂಪ್ರದಾಯದಲ್ಲಿ ಹೇಳ್ತೀವಿ, ಲಕ್ಷ್ಮಿಗೆ ಬೇರೆ ಹವಿಸು, ವಿಷ್ಣುವಿಗೆ ಬೇರೆ ಹವಿಸು, ಗಣಪತಿಗೆ ಬೇರೆ ಹವಿಸು, ಸುಬ್ರಹ್ಮಣ್ಯನಿಗೆ ಬೇರೆ ಹವಿಸು, ಕಾಳಿಕಾದೇವಿಗೆ ಬೇರೆ ಹವಿಸು. ಹಾಗೆ ಈ ಥರ ದರ್ಶ ಪೂರ್ಣ ಯಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಹವಿಸನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಅಲ್ಲಿ ಒಂದು ಆ ಯಜ್ಞದ ಮುಖಾಂತರ ಸ್ವೀಕಾರ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಈ ಹೋಮದಲ್ಲಿ ಶಿವನಿಗೆ ಮಾತ್ರ ಯಾವುದೇ ಆಹುತಿ ಆಗಿ ಯಾವುದೇ ರೀತಿಯಾದಂತಹ ಒಂದು ಇದು ಕೊಡದೇ ಇರೋದ್ರಿಂದ ಇದು ವಿಫಲ ಆಯ್ತಲ್ಲ ಅಂತ ಕೇಳ್ತಾನೆ. ನಾರದರು ಕೇಳಿದಂತಹ ಸಂದರ್ಭದಲ್ಲಿ ಆಗ ತುಂಬ ಕೋಪ ಬಂದ್ಬಿಡುತ್ತೆ ದಕ್ಷನಿಗೆ. ದಕ್ಷ ಹೇಳ್ತಾನೆ, ಅವನು ಭಸ್ಮಾಧಾರಿಯು, ಸ್ಮಶಾನವಾಸಿಯು, ಅಂಥವನಿಗೆ ನಾನು ಹೇಗೆ ಹವಿಸಿಗೆ ಇವನಿಗೆ ಅಂದರೆ ಈ ಹೋಮಕ್ಕೆ ಜೊತೆಗೆ ಈ ಹವಿಸಿಗೆ ಅವನಿಗೆ ಕೊಡಲಿಕ್ಕೆ ಏನು ಅವಕಾಶ ಇದೆ, ಹಾಗಾಗಿ ನಾನು ಅದಕ್ಕೆ ಏನು ಚಾನ್ಸ್ ಕೊಡಲ್ಲ ಅಂತ. ದಾಕ್ಷಾಯಿಣಿಯನ್ನು ನನ್ನ ಮಗಳು ಇರ್ಬೋದು ನಿಜ, ಆದರೆ ನಾನು ಯಾವುದೇ ಕಾರಣಕ್ಕೂ ಅವಳನ್ನು ಕರೆಯಲ್ಲ ಅಂತ. ಆಗ ಇದನ್ನ ಎಲ್ಲರೂ ಅಲ್ಲಿ ಬಂದಿರುವಂತಹ ಎಲ್ಲ ಋಷಿ ಮುನಿಗಳು ಜೊತೆಗೆ ಗುರು ಹಿರಿಯ